ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಪ್ರಸ್ತುತ ಬೆಂಗಳೂರಿನ ಮೆಟ್ರೋದಲ್ಲಿ ಸೇವೆ ಸಲ್ಲಿಸ್ತಾ ಇರುವಂತಹ ಸಾಗರ್ ಕುಮಾರ್ ಅವರು ನಾಮಕರಣಕ್ಕೋಸ್ಕರವಾಗಿ ಮೈಸೂರಿಗೆ ಬಂದು ವಾಪಸ್ ಹೋಗಬೇಕಾದ್ರೆ ಪಾಂಡವಪುರದ ಬಳಿ ಒಂದು ಸಣ್ಣ ಜಟಾಪಟಿ ಆಗಿದೆ. ಅದು ಅಲ್ಲೇ ಸಮಸ್ಯೆ ಬಗೆಹರಿದು ಮುಂದೆ ಹೋಗ್ತಾ ಇರಬೇಕಾದ್ರೆ ಯಾರು ಜಗಳ ತೆಗೆದಿದ್ರು ಅವರು ಮತ್ತೆ ಮದ್ದೂರು ಫ್ಲೈಓವರ್ ಮೇಲೆ ಚೇಸ್ ಮಾಡ್ಕೊಂಡು ಬಂದು ಕಾರಿಗೆ ಹಿಂದಿನಿಂದ ಡಿಕ್ಕಿನ ಹೊಡೆದಿದ್ದಾರೆ. ಕಾರನ್ನ ಕ್ರಾಶ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಹಿಂದೆಯಿಂದ ಗುದ್ದಿದ್ದಾರೆ. ಆದರೆ ಕಾರು ಕ್ರಾಶ್ ಆಗದಲ್ಲೇ ನಿಂತಿದೆ. ನಿಂತ ಮೇಲೆ ಬಂದು ಕಾರ್ ಒಳಗಡೆ ಸಾಗರ್ ಕುಮಾರ್ ಅವರು, ಅವರ ಪತ್ನಿ, ಅವರ 10 ತಿಂಗಳ ಮಗು, ಇನ್ನೊಂದು ಮಗ, ಅವರ ತಾಯಿ, ಈ ರೀತಿ ಎಲ್ಲ ಮಹಿಳೆಯರು ಮಕ್ಕಳು ಇರುವಂತಹ ವಾತಾವರಣ ಇದ್ರೂ ಕೂಡ ಹಿಂದೆ ಮುಂದೆ ನೋಡಿದಲ್ಲೇ ಬಹಳ ಪೈಶಾಚಿಕವಾಗಿ ಅವ್ರ ಮೇಲೆ ಆಕ್ರಮಣವನ್ನು ಮಾಡಿದ್ದಾರೆ. ಸಾಗರ್ ಕುಮಾರ್ ಅವ್ರ ಮೇಲೆ ರಾಡಿಂದ ಹೊಡೆದು ಅವ್ರ ತಲೆಗೆ 5-6 ಗಾಯಗಳಾಗಿದ್ದಾವೆ. ತಲೆ ಮೇಲ್ಗಡೆ ಸ್ಕ್ಯಾಲ್ಪ್ ಹತ್ರ ಓಪನ್ ಆಗಿದೆ. ಯಾರೋ ಕ್ಯಾಬ್ ಡ್ರೈವರು ಅದನ್ನೆಲ್ಲ ರೆಕಾರ್ಡ್ ಮಾಡಿಕೊಂಡು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾರದೋ ಡ್ಯಾಶ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದ್ದು ಸಿಕ್ಕಿದೆ. ಆ ಒಂದು ಶಾಕಿಂಗ್ ಸಿಚುವೇಷನ್ನಲ್ಲಿ ಸಾಗರ್ ಕುಮಾರ್ ಅವರು ಒಂದಷ್ಟು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ಮೊದಲೇ ಶಾಕಲ್ಲಿದ್ದರು. ಅವರ ಪತ್ನಿ ಯಾರು ಆಕ್ರಮಣ ಮಾಡ್ತಾಯಿದ್ರು ಅವರ ಕಾಲುಗಳನ್ನು ಹಿಡಿದು ದಯವಿಟ್ಟು ಬಿಡಿ, ನನ್ನ ಗಂಡನ ಬಿಡಿ ಅಂತೇಳಿ ಹೇಳಿ ಬೇಡಿಕೊಂಡ್ರೂ ಕೂಡ ಪೈಶಾಚಿಕವಾಗಿ ಆಕ್ರಮಣವನ್ನು ಮುಂದುವರಿಸ್ತಾನೆ ಇದ್ದಾರೆ. ಹೀಗೆ ದಿಗ್ಭ್ರಮೆಗೊಳಗಾಗಿದ್ದಂಥವ್ರು ಕೊನೆಗೆ ಕಂಪ್ಲೇಂಟನ್ನು ಕೊಡಬೇಕಾದ್ರೆ ಒಂದಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಆದರೆ ಸಾಗರ್ ಕುಮಾರ್ ಅವರಿಗೆ ಅವರ ತಲೆಗೆ ಆಗಿರುವಂಥ ಪೆಟ್ಟುಗಳನ್ನು ಆ ವಿಡಿಯೋಗನ್ನು ನೋಡಿದಾಗ, ಆ ಪೆಟ್ಟನ್ನು ಸ್ವತಃ ಕಣ್ಣಾರೆ ನೋಡಿದಾಗ ಪೊಲೀಸರಿಗೆ ಪರಿಸ್ಥಿತಿಯ ಗಂಭೀರತೆ ಅರ್ಥ ಆಗಬೇಕಿತ್ತು. ಇದು ಪೆಟ್ಟಿ ಕೇಸ್ ಅಲ್ಲ, ಇದು ಅಟೆಂಪ್ಟ್ ಟು ಮರ್ಡರ್ ಕೇಸ್. ಇದು ಯಾಕಂದರೆ ಇಬ್ಬರು ಮಹಿಳೆಯರಿದ್ದಾರೆ, ಚಿಕ್ಕ ಮಕ್ಕಳಿದ್ದಾವೆ, ಅವ್ರ ಮೇಲೆ ಈ ರೀತಿ ಹಲ್ಲೆನ ಮಾಡಿದ್ದಾರೆ. ಕಾರನ್ನು ಮಧ್ಯದಲ್ಲಿ ಫ್ಲೈಓವರ್ ಮಧ್ಯದಲ್ಲಿ ನಿಲ್ಲಿಸಿದ್ದಾರೆ. ತಲೆಗೆ 5-6 ಗಾಯಗಳಾಗಿದ್ದಾವೆ, ಅದು ಡೀಪ್ ವೂಂಡ್ ಆಗಿದೆ. ಇದನ್ನೆಲ್ಲ ನೋಡಿದರೆ ಇದು ಸಣ್ಣ ಕ್ಷುಲ್ಲಕ ಕೇಸಲ್ಲ, ಇದು ಅಟೆಂಪ್ಟ್ ಟು ಮರ್ಡರ್ ಕೇಸ್ ಅನ್ನೋದು ಪೊಲೀಸರಿಗೆ, ಅವರಿಗೆ ಕಾಮನ್ ಸೆನ್ಸ್ ಇದ್ದ ಯಾವುದೇ ಪೊಲೀಸರಿಗೂ ಅರ್ಥ ಆಗುತ್ತೆ. ಆದರೂ ಅವರಿಗೆ ಏನೋ ಒಂದು ಪೆಟ್ಟಿ ಕೇಸ್ ಹಾಕಿ ಇವಾಗ ಅವರಿಗೆ ಬೇಲ್ ಕೊಟ್ಟು ಮನೆ ಕಳಿಸಿದ್ದಾರೆ. ನಾನು ಮಂಡ್ಯ ಎಸ್ ಪಿ ಅವರಾದಂಥ ಶೋಭಾರಾಣಿಯವರಿಗೆ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ, ಮೇಡಮ್ ನೀವು ಒಳ್ಳೆ ಆಫೀಸರ್ ನಮಗೆ ಗೊತ್ತು, ಆದರೆ ಮಂಡ್ಯದಲ್ಲಿ ನಡೆದಿರುವಂಥ ಘಟನೆ ಬೆಂಗಳೂರು ಮೈಸೂರು ಹೈವೇನಲ್ಲಿ ಓಡಾಡೋರಿಗೆ ಒಂದು ರೀತಿ ಆತಂಕ ಸೃಷ್ಟಿ ಮಾಡಿದೆ. ಕಳೆದ ಒಂದು 10 ದಿನಗಳ ಹಿಂದಷ್ಟೇ ಮಂಡ್ಯದಲ್ಲಿ ಒಂದು ಹೋಟೆಲ್ ಬಳಿನಲ್ಲಿ ಫೈರ್ ಆಗಿದ್ದು ನಾವು ನೋಡಿದ್ದೀವಿ. ಅದ್ಯಾವುದೋ ಜಾಲಿಗೆ ಫೈರ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲೂ ಮುಚ್ಚಾಕಿ ಆಯಿತು. ಈಗ ಮದ್ದೂರಿನಲ್ಲಿ ಈ ಪ್ರಕರಣ ಸಂಭವಿಸಿದೆ. ಏನು ಮಾಡ್ತಾಯಿದ್ದೀರಿ ಮೇಡಮ್, ನೀವು ಕಣ್ಮುಚ್ಕೊಂಡಿದ್ದೀರಾ? ನಿಮ್ಮ ಡಿಪಾರ್ಟ್ಮೆಂಟವರು ಏನು ಮಾಡ್ತಾಯಿದ್ದಾರೆ ನೀವು ಗಮನಿಸಬೇಕಲ್ವ ಇದನ್ನು? ನೀವು ಈ ರೀತಿ ಒಂದು ಮಾರಣಾಂತಿಕ ಹಲ್ಲೆ, ಅದು ಏನು ತಲೆಗೆ ಪೆಟ್ಟು ಬಿದ್ದಿರುವಂಥದ್ದು, ಇಷ್ಟಾಗಿಯೂ ಕೂಡ ಬೇಲ್ ಸಿಗುವಂಥ ಸೆಕ್ಷನ್ಗಳನ್ನ ಹಾಕಿದರೆ ಏನರ್ಥ ಮೇಡಮ್ ಇದು? ದಯವಿಟ್ಟು ತಕ್ಷಣಕ್ಕೆ ಕೋರ್ಟಿಂದ ಪರ್ಮಿಷನ್ ತೊಗೊಂಡು ಅಡಿಷನಲ್ FIRನ ಹಾಕಬೇಕು. ಇದನ್ನು ಅಟೆಂಪ್ಟ್ ಟು ಮರ್ಡರ್ ಕೇಸ್ ಹಾಕಬೇಕು. ಅವ್ರನ್ನ ಕೂಡಲೇ ಮತ್ತೆ ಅರೆಸ್ಟನ್ನು ಮಾಡಬೇಕು ನೀವು. ಇಲ್ಲಾಂದ್ರೆ ನಾವು ಸುಮ್ಮನೆ ಇದನ್ನು ಬಿಡಲ್ಲ. ನಾವು ಯಾರೇ ಆಗಲಿ, ಯಾರೇ ವ್ಯಕ್ತಿಗಳಾಗಲಿ ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಕಾರು ಎಲ್ಲ ಹೆಚ್ಚು ಕಡಿಮೆ ತಾಗುತ್ತೆ, ಸಣ್ಣ ಪುಟ್ಟ ಡಿಕ್ಕಿಗಳಾಗುತ್ತೆ, ಒಂದು ಎಲ್ಲೋ ರಬ್ ಮಾಡ್ಕೊಂಡು ಹೋಗ್ಬೋದು. ಆದರೆ ನಿಮಗೆ ಇನ್ಶೂರೆನ್ಸ್ ಕಂಪ್ನಿಗಳಿದಾವ್ರಿ, ಬಂಪರ್ ಟು ಬಂಪರ್ ಇನ್ಶೂರೆನ್ಸ್ ಕೊಟ್ಟಿರ್ತಾರೆ. ನಿಮ್ಮ ಕಾರಿಗೆ ಗುದ್ದು ಅಂತ ಹೇಳ್ಕೊಳ್ಳೆ ನೀವು ಹೊಡೆದು ಯಾರನ್ನೋ ಬೇಕಾದ್ರೆ ಸಾಯಿಸೋದಕ್ಕೆ ಏನು ಪರ್ಮಿಷನ್ ಕೊಟ್ಟಿದ್ದೀರಾ? ಕಾನೂನಲ್ಲಿ ಇದಕ್ಕೆ ಅವಕಾಶ ಇದೆಯಾ? ನಾನು ಇಡೀ ಕರ್ನಾಟಕದ ಮಹಾಜನತೆಗೆ ಹೇಳಲಿಕ್ಕೆ ಬಯಸ್ತೀನಿ, ನಿಮ್ಮ ಕಾರಿಗೆ ನೀವೇ ಯಾರಿಗೂ ಗುದ್ಬೋದು, ನಿಮ್ಮ ಕಾರಿಗೆ ಯಾರಾದರೂ ಗುದ್ಬೋದು. ಆದರೆ ರೋಡ್ ರೇಜ್ ಅಂತ ಹೇಳ್ತೀವಲ್ಲ, ಇಲ್ಲಿ ಬೀದಿ ರಂಪ ಮಾಡಿ ಹೋಗಿ ಹೊಡೆಯೋದು, ನನ್ನ ಕಾರಿಗೆ ಬಂದು ಗುದ್ದೆ ಅಂತ ಹೊಡೆಯೋದಕ್ಕೆ ನೀವು ಯಾರ್ರೀ? ನಡೆಯೋಂಥ ಕಾಲುಗಳು ಯಾವ ರೀತಿ ಎಡಗುತ್ತೋ, ಡ್ರೈವ್ ಮಾಡ್ತಿರ್ಬೇಕಾದ್ರೆ ಒಂದೊಂದು ಸರಿ ಅಚಾತುರ್ಯಗಳು ಆಗ್ತವೆ, ಆಕ್ಸಿಡೆಂಟ್ಗಳು ಆಗ್ತವೆ.
ಆದರೆ ಇನ್ಶೂರೆನ್ಸ್ ಕ್ಲೈಮ್ ಮಾಡಿ, ಕಂಪ್ಲೇಂಟ್ ಕೊಡಿ. ಆದರೆ ಹೋಗಿ ಏಕಾಏಕಿ ಮರಲ್ಲಿ ಯಾರು ಕಾರ್ ಒಳಗಡೆ ಕೂತಿದ್ದಾರೆ, ಅಲ್ಲಿ ಹೆಣ್ಮಕ್ಳಿದ್ದಾರೆ, ಮಹಿಳೆಯರಿದ್ದಾರೆ, ಮಕ್ಕಳಿದ್ದಾರೆ ಅನ್ನೋದು ನೋಡ್ದಲ್ಲೇ ಯದ್ವಾ ತದ್ವಾ ಹೊಡಿತಿದ್ದೀರಿ. ಇದು ಪ್ರಕರಣಗಳು ಕರ್ನಾಟಕದಲ್ಲಿ ಆಗಿಂದಾಗೆ ಆಗ್ತಿದ್ದಾವೆ.